ಅಲ್ಲಿ ದೇವಿ ಮಾಧವ ದೇವಸ್ಥಾನ ಅಂತ ಒಂದು ಬರುತ್ತೆ. ಆ ದೇವಸ್ಥಾನದ ಗೋಪುರದ ಮೇಲೆ ಹೋಗಿ ಶ್ರೀಮಾತೆಯವರು ಅಲ್ಲಿಂದ ಇಡೀ ವಾರಾಣಸಿ ನಗರವನ್ನು ನೋಡಬಹುದಂತೆ. ಅಲ್ಲಿಂದ ಎಲ್ಲ ದೇವಸ್ಥಾನಗಳನ್ನು, ನದಿಯ ದರ್ಶನವನ್ನು ಮಾಡಬಹುದಂತೆ. ಆ ದರ್ಶನವನ್ನು ಮಾಡ್ತಾರೆ ಶ್ರೀಮಾತೆಯವರು. ಆಮೇಲೆ ವಾರಾಣಸಿಗೆ ಹೋದವರು ಎಲ್ಲಿಗೂ ಗೊತ್ತಿರುತ್ತೆ, ಅಲ್ಲಿ ದೋಣಿಯಲ್ಲಿ ಗಂಗಾ ನದಿಯಲ್ಲಿ ಒಂದು ದೊಡ್ಡ ಸುತ್ತ ಹಾಕೊಂಡು ಬರ್ತಾರೆ. ಹೇಗೆ ಅಂದರೆ ಈ ಗಂಗೆ ಈ ರೀತಿ ಹರಿತಿದ್ದಾಳೆ ಚಂದ್ರಾಕೃತಿಯಲ್ಲಿ. ಗಂಗೆಯ ದಡದ ಉದ್ದಕ್ಕೂ ಅಲ್ಲಿ ಬಹಳಷ್ಟು ದೇವಸ್ಥಾನಗಳಿವೆ, ಅನೇಕ ದೇವಸ್ಥಾನಗಳಿವೆ. ಉದಾಹರಣೆಗೆ ಕೇದಾರ ಘಾಟ್ ಅಂತ ಬರುತ್ತೆ, ಅಲ್ಲಿ ಕೇದಾರನಾಥ ದೇವಸ್ಥಾನ ಇದೆ. ಮಣಿಕರ್ಣಿಕಾ ಘಾಟ್ ಅಂತ ಬರುತ್ತೆ, ಲಲಿತಾ ಘಾಟ್ ಅಂತ ಬರುತ್ತೆ. ಆಮೇಲೆ ಅಹಲ್ಯಾಬಾಯಿ ಹೋಳ್ಕರ್ ರಾಣಿ ಅವಳು ಕಟ್ಟಿಸಿದಂತಹ ಒಂದು ದೊಡ್ಡ ದೇವಸ್ಥಾನ ಅಂತ, ಆ ದೇವಸ್ಥಾನ ಬಿದ್ದಿದೆ, ಅದು ಹಾಗೆಯೇ ಬಿದ್ದುಕೊಂಡೇ ಇದೆ ಆ ದೇವಸ್ಥಾನ. ಆ ದೇವಸ್ಥಾನದ ಕಥೆಯನ್ನು ಹೇಳ್ತಾರೆ. ಈ ರೀತಿ ವಾರಾಣಸಿಗೆ ಹೋದವರು ಈ ದರ್ಶನವನ್ನು ಮಾಡಿಕೊಂಡು ಬರ್ತಾರೆ. ಶ್ರೀಮಾತೆಯವರು ವಿಶ್ವನಾಥ ಶಿವನ ದರ್ಶನಕ್ಕೆ ಹೋಗಿರ್ತಾರೆ. ಅವತ್ತು ವಿಶ್ವನಾಥನಿಗೆ ಅಲ್ಲಿ ಪೂಜೆ ನಡೀತಾ ಇರ್ತದೆ. ಪೂಜೆ ನಡೆಯುತ್ತಿರುವಾಗ ಶ್ರೀಮಾತೆಯವರಲ್ಲಿ ಶ್ರೀರಾಮಕೃಷ್ಣರ ಭಾವ ಜಾಗೃತ ಆಗಿಬಿಡುತ್ತೆ. ಅವರು ಇದ್ದಕ್ಕಿದ್ದಂತೆ ಅಲ್ಲಿಂದ ಹಿಂದಿರುಗಿ ಏನೋ ಭಾರವಾದ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಹಾಕ್ತಾ ಎಲ್ಲ ಜನರುತ್ತಿರುವಾಗ ಮಧ್ಯದಲ್ಲಿ ಈ ರೀತಿ ಎದ್ದು ಹೋಗಲಿಕ್ಕೆ ಶ್ರೀಮಾತೆಯವರೇ ನಂತರ ಅಲ್ಲ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಭಾವ ಅಂದ್ರೆ ಆನೆ ಇದ್ದಾಗ ಒಂದು ಸಾಮಾನ್ಯ ಕ್ರೋಧ, ಲೋಭ, ಮತ್ಸರ ಇವನ್ನೇ ಮನುಷ್ಯರಿಗೆ ಕಲಿಯುವ ಯಾವಾಗಲೂ ಲಜ್ಜಾ ಪಟಾವೃತ್ತಿಯಾಗಿರಬೇಕು. ಶ್ರೀಮಾತೆಯವರು ತಮ್ಮ ಆಧ್ಯಾತ್ಮಿಕ ಭಾವಾವೇಶಗಳು ಅಂದರೆ ಭಾವದಿಂದ ಕೂಡಿ ನಗೋದು, ಅಳೋದು, ನರ್ತನ ಮಾಡೋದು, ಅದನ್ನೆಲ್ಲ ಎಲ್ಲ ಜನರ ಮುಂದೆ ಪ್ರದರ್ಶಿಸುವಂತಾಗಬಾರದು. ಭಾವ ಅನ್ನೋದು ಬಹಳ ಗುಪ್ತವಾಗಿರಬೇಕು ಅನ್ನೋದು ಶ್ರೀರಾಮಕೃಷ್ಣರ ಇಚ್ಛೆ. ಆದ್ದರಿಂದ ಅವತ್ತು ಪೂಜೆಯ ಮಧ್ಯದಲ್ಲಿ ಶ್ರೀರಾಮಕೃಷ್ಣರೇ ಶ್ರೀಮಾತೆಯವರ ಕೈ ಹಿಡಿದುಕೊಂಡು ಅಲ್ಲಿಂದ ಪೂಜಾ ಜಾಗದಿಂದ ತಿರುಗಿ ತಮ್ಮ